ಬಹಳ ಸದ್ದು ಮಾಡಿದಂಥ ಕೇಸ್ ಇದು. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿ ಇಡೀ ರಾಜ್ಯದ ದೇಶದ ಚಿತ್ತ ಈ ಕೇಸ್ನ ಕಡೆ ಇತ್ತು. ಯಾವುದು ಅಂದರೆ ಮುಡಾ ಸೈಟ್ನ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಸೈಟ್ಗಳ ಹಂಚಿಕೆಯಲ್ಲಿ ಅಕ್ರಮ ಆಗಿಬಿಟ್ಟಿದೆ. ಬದಲಿ ನಿವೇಶನದ ವಿಚಾರ ಇದು. ಜಮೀನನ್ನು ಮುಡಾ ವಶಪಡಿಸಿಕೊಂಡಿತ್ತು. ಅದಕ್ಕೆ ಬದಲಿಯಾಗಿ ಒಂದು 14 ನಿವೇಶನಗಳನ್ನು ಮುಖ್ಯಮಂತ್ರಿಯವರ ಪತ್ನಿ ತೊಗೊಂಡ್ಬಿಟ್ಟಿದ್ರು. 14 ನಿವೇಶನಗಳನ್ನು ತಗೊಂಡು ಅದು ಎಲ್ಲಿ ತೊಗೊಂಡಿದ್ರು ಅಂದರೆ ತುಂಬ ಬೆಲೆ ಬಾಳುವ ಜಾಗದಲ್ಲಿ ಇವು ಅರ್ಜಿ ಹಾಕ್ಕೊಂಡು ಪ್ರಭಾವವನ್ನು ಬಳಸಿ ಅಲ್ಲಿ ಸೈಟನ್ನು ತೊಗೊಂಡ್ಬಿಟ್ಟಿದ್ರು. ಕೋಟಿಗಟ್ಟಲೆ ಬಾಳುತ್ತೆ. ಯಾವುದೋ ಸ್ವಲ್ಪ ದುಡ್ಡಿನ ಜಮೀನು ಕೊಟ್ಬಿಟ್ಟು ಕೋಟ್ಯಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸೈಟ್ ತೊಗೊಂಡ್ಬಿಟ್ಟಿದ್ರು ಇವರು. ಇದರಲ್ಲಿ ಮೋಸ ಎಸಗಿದ್ದಾರೆ, ವಂಚನೆ ಮಾಡಿದ್ದಾರೆ ಅಂಥೇಳಿ ಅನೇಕ ಕಡೆಗಳಿಂದ ಆರೋಪಗಳು ಬಂತು. ಕೇಸ್ ಆಯಿತು. ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲೂ ಒಂದಷ್ಟು ವಿಚಾರಣೆಗಳು ನಡೀತು. ಎಲ್ಲ ಕಡೆಗೆ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಆದರೆ ಯಾವ ಈ ಸೈಟ್ಗಳ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಇತ್ತಲ್ಲ, ಈ ಒಂದು ಕೇಸಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ದೊಡ್ಡ ರಿಲೀಫ್ ಸಿಕ್ಕಿದೆ. ಇವತ್ತು ಮುಡಾದಿಂದ ಪಾರ್ವತಿಯವರಿಗೆ 12 ನಿವೇಶನಗಳ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಸಲ್ಲಿಸಿದ್ದಂಥ ಅರ್ಜಿಯನ್ನೇ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಏನ್ರಿ ಇದು ನಿಮ್ಮ ಅರ್ಜಿಗಳು? ಏನು ಅರ್ಜಿ ಇದು? ಇಡಿಗೆ ಯಾವ ಥರ ಚಾಟಿ ಬೀಸಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್, ಇಡಿ ಇದನ್ನು ಮರೆಯೋಕ್ಕೆ ಸ್ವಲ್ಪ ದಿನಗಳು ಬೇಕಾಗಬಹುದು. ಜಾರಿ ನಿರ್ದೇಶನಾಲಯ ಸುಪ್ರೀಂ ಕೋರ್ಟ್ ಇವತ್ತು ಏನು ಹೇಳಿದೆ ಕೇಸಲ್ಲಿ ಅನ್ನೋ ಒಂದು ವಿಚಾರ ಇತ್ತಲ್ಲ, ಇದನ್ನು ಮರೆಯುವುದಕ್ಕೆ ಸ್ವಲ್ಪ ದಿನಗಳು ಬೇಕಾಗಬಹುದು. ಮರೆತರೂ ತಪ್ಪೇ ಆಗಬಹುದು. ಸುಪ್ರೀಂ ಕೋರ್ಟ್ ಇದನ್ನು ವಜಾ ಮಾಡಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಸುತ್ತಲ್ಲ ಇಡಿ, ಅದನ್ನು ವಜಾ ಮಾಡುತ್ತೆ. ಜಾರಿ ನಿರ್ದೇಶನಾಲಯಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ರಾಜಕೀಯಕ್ಕೆ ಇಡಿ ಸಂಸ್ಥೆ ಬಳಕೆ ಅಂಥೇಳಿ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದೆ. ನಿಮ್ಮ ರಾಜಕೀಯ ಇತ್ತಾ ಬೇರೆ ಕಡೆ ಇಟ್ಕೊಳ್ಳಿ, ಚುನಾವಣಾ ಮೈದಾನದಲ್ಲಿ ಇರಲಿ. ಅದನ್ನು ಆಯಿತಾ, ಅದನ್ನು ತೊಗೊಂಡು ಬಂದು ಕೋರ್ಟ್ ಮುಂದೆ, ನ್ಯಾಯಾಂಗದ ಮುಂದೆ ರಾಜಕೀಯ ತರಕ್ಕೆ ಬರಬೇಡಿ ಅಂಥೇಳಿ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿರೋದು. ಇಡಿ ಕಾರ್ಯವೈಖರಿಗೆ CJI BR ಗವಾಯಿ ಆಕ್ರೋಶ ಹೊರ ಹಾಕಿದ್ದಾರೆ. ಇಡಿಗೆ ಸುಪ್ರೀಂ ತರಾಟೆ ತೆಗೆದುಕೊಂಡಿರೋದು ಇದು. ನೋಡ್ರಪ್ಪ, ರಾಜಕೀಯ ಹೋರಾಟ ಇತ್ತಾ ಚುನಾವಣಾ ಕಣದಲ್ಲಿ ಇಟ್ಕೊಳ್ಳಿ. ಅದನ್ನು ಇಡಿಯನ್ನು ರಾಜಕೀಯ ಹೋರಾಟಕ್ಕೆ ಬಳಸಬಾರದು. ಅವ್ರ ಪಾಡಿಗೆ ರಾಜಕೀಯ ಪಕ್ಷಗಳು ಗಲಾಟೆ ಮಾಡ್ಕೊಳ್ಳಿ, ಹೋರಾಟ ಮಾಡ್ಕೊಳ್ಳಿ. ನಿಮಗೇನು ಕೆಲಸ ಅಲ್ಲಿ? ನಿಮ್ಮದೇನಿದೆ ಬಿಸ್ನೆಸ್ ಅದರಲ್ಲಿ? ರಾಜಕೀಯ ಹೋರಾಟಗಳಿಗೆ ಜಾರಿ ನಿರ್ದೇಶನಾಲಯವನ್ನು ತರಬಾರದು ಅಂಥೇಳಿ ಇಡಿಗೆ ತಪರಾಕಿ ಹಾಕಿರೋದು. ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ನ CJI ಗರಂ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ನನಗೂ ಈ ಬಗ್ಗೆ ಅನುಭವ ತುಂಬ ಚೆನ್ನಾಗಿದೆ. ನಾನು ಬಾಯಿ ಬಿಡೋ ಥರ ಮಾಡಬೇಡಿ, ದಯವಿಟ್ಟು ನಮ್ಮ ಬಾಯಿ ತೆರೆಯೋದಕ್ಕೆ ನಮ್ಮನ್ನು ಕೇಳಬೇಡಿ. ಮಹಾರಾಷ್ಟ್ರದಲ್ಲಿ ಏನೇನಾಗಿದೆ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಬಾಯಿ ಬಿಟ್ಟರೆ ಚೆನ್ನಾಗಿರಲ್ಲ, ಬಾಯಿ ತೆಗೆಯೋದಕ್ಕೆ ಬಿಡಬೇಡಿ ನೀವು. ಇಡಿ ಬಗ್ಗೆ ನಾವು ಕೆಲವು ಕಠಿಣ ಟೀಕೆಗಳನ್ನು ಮಾಡಬೇಕಾಗಿ ಬರುತ್ತೆ. ಆಗ ದುರದೃಷ್ಟವಶಾತ್ ನನಗೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವ ಇದೆ. ಮತದಾರರ ಮುಂದೆ ರಾಜಕೀಯ ಹೋರಾಟಗಳನ್ನು ನಡೆಸ್ಕೊಳ್ಳಿ. ಅವರು ನಿಮ್ಮನ್ನ ಯಾಕ್ರಿ ಬಳಸ್ಕೊಳ್ತಾ ಇದ್ದಾರೆ? ಅವರು ಈ ಪಾರ್ಟಿ ಆ ಪಾರ್ಟಿ ಗಲಾಟೆಗಳ ವೋಟರ್ಸ್ ಮುಂದೆ ಜಗಳ ಮಾಡ್ಕೊಳ್ಳಿ. ಅವರು ನೀವು ಯಾಕಿದ್ದೀರ ಅದರೊಳಗಡೆ? ನೀವು ಇರಬೇಡಿ ಆಟದಲ್ಲಿ. ಈ ಗೇಮ್ನ ಒಂದು ಭಾಗವಾಗಿ ನೀವಿರಕೂಡದು ಅಂತೇಳಿ ಇಡಿ ಪ್ರಶ್ನೆ ಮಾಡಿ ತಪರಾಕಿ ಹಾಕಿದೆ. ಸುಪ್ರೀಂ ಕೋರ್ಟ್ನ CJI BR ಗವಾಯಿ ಅವರು ಈ ತಪರಾಕಿ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಬರೆದಿದೆಯಲ್ಲ, ಇದೇ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ನಾನು ಇದನ್ನು ಸ್ವಾಗತ ಮಾಡ್ತೀನಿ ಅಂತ ಹೇಳಿ CM ಹೇಳಿದ್ದಾರೆ. ಕೇಂದ್ರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿರುವಂಥ ತಪರಾಕಿ ಇದು. ಕೇಂದ್ರದ ಕಪಾಳಕ್ಕೆ ನ್ಯಾಯದ ದಂಡದಿಂದ ಬಿದ್ದಿರತಕ್ಕಂಥ ಏಟಿದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನನ್ನ ಪತ್ನಿ ವಿರುದ್ಧವಾಗಿ ಸುಳ್ಳು ಪ್ರಕರಣವನ್ನು ಸೃಷ್ಟಿ ಮಾಡಿ ಕಿರುಕುಳ ಕೊಟ್ಟರು. ನಾನು, ನನ್ನ ಕುಟುಂಬ ಇದರಿಂದ ತುಂಬ ಮಾನಸಿಕ ಕಿರುಕುಳವನ್ನು ಅನುಭವಿಸಿದ್ದೇವೆ. ಅದನ್ನು ಯಾವತ್ತಿಗೂ ನಾನು ಮರೆಯಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನನ್ನ ಮನದಾಳದ ಮಾತನ್ನೇ, ನನ್ನ ಮನಸ್ಸಲ್ಲಿ ಏನಿತ್ತೋ ಅಂದರೆ ಅವ್ರು ಹೇಳ್ತಾ ಇದ್ದಿದ್ದು ಏನು ಯಾವಾಗಲೂ ಅಂದರೆ ತುಂಬ ಸ್ಪಷ್ಟವಾಗಿ ಹೇಳೋರು. ಇದು ಕೇಂದ್ರದ ಸರ್ಕಾರ ಇಡಿಯನ್ನು, CBIನ, IT-ಯನ್ನು ತಮ್ಮ ದಾಳಗಳನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ತಮ್ಮ ಗೊಂಬೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಏನು ಹೇಳುತ್ತೋ ಈ ಸಂಸ್ಥೆಗಳು ಅದನ್ನೇ ಮಾಡ್ತಾ ಇವೆ. ಇದು ಮಾಡಬಾರ್ದು ಈ ಕೆಲಸವನ್ನು. ಕೋರ್ಟೇ ಬೇರೆ, ಕಾನೂನೇ ಬೇರೆ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಈ ಮಾತಿಗೆ ಒಂದು ಸೂಕ್ತವಾಗುವ ರೀತಿಯಲ್ಲಿಯೇ ಸುಪ್ರೀಂ ಕೋರ್ಟ್ನ CJI ಮಾತಾಡ್ಬಿಟ್ಟಿದ್ದಾರೆ. ಇವತ್ತು ಏನು ಹೇಳ್ತಾರೆ ಅವರು, ನಿಮ್ಮ ರಾಜಕೀಯ ಸಮರಗಳಿದ್ದರೆ ಅದು ಚುನಾವಣಾ ಕಣದಲ್ಲಿ ಇಟ್ಕೊಳ್ಳಿ. ನೀವ್ಯಾಕೆ ಎಂಟ್ರಿ ಆಗಿದ್ದೀರಿ? ರಾಜಕೀಯ ಪಕ್ಷಗಳು ಕಿತ್ತಾಡ್ಕೊಳ್ಳಿ, ಮತದಾರರ ಮುಂದೆ ಕಿತ್ತಾಡಲಿ ಅವರು.
ಇಡಿ ನೀವಕ್ಕೆ ಎಂಟ್ರಿ ಆಗಿದ್ದೀರಿ ಅಂತ ಹೇಳಿದ್ರಲ್ಲ, ನನ್ನ ಮನಸ್ಸಲ್ಲಿ ಏನು ಭಾವನೆ ಇತ್ತೋ ಅದನ್ನೇ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ರಾಜಕೀಯ ಸಮರಕ್ಕೆ ಮತದಾರರನ್ನ ಬಳಸಿಕೊಳ್ಳಬೇಕು, ಸಾಂವಿಧಾನಿಕ ಸಂಸ್ಥೆ ದುರ್ಬಳಕೆ ಮಾಡಿಕೊಳ್ಳಬಾರದು. 10-11 ವರ್ಷಗಳಿಂದ ಕೇಂದ್ರದಿಂದ ದ್ವೇಷದ ರಾಜಕೀಯ ನಡೀತಾ ಇದೆ. ಅದಕ್ಕೆ ಬಲಿಯಾದವರಿಗೆಲ್ಲ ಈ ತೀರ್ಪು ಸಮಾಧಾನ ಕೊಟ್ಟಿದೆ. ಇನ್ನಾದರೂ ಕೇಂದ್ರ IT, CBI, EDಯ ದುರ್ಬಳಕೆ ನಿಲ್ಲಿಸಬೇಕು. ನನ್ನ ವಿರುದ್ಧವಾಗಿ ಕಪೋಲ ಕಲ್ಪಿತ ಆರೋಪವನ್ನು ಮಾಡಿದವರು ಮೊದಲು ಕ್ಷಮೆ ಕೇಳಬೇಕು. BJP JDS ನಾಯಕರಲ್ಲಿ ಕಿಂಚಿತ್ತಾದರೂ ಮಾನ ಮರ್ಯಾದೆ ಇದ್ದರೆ ಅವರೆಲ್ಲರೂ ತಕ್ಷಣ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತೇಳಿ CM ಹೇಳಿದ್ದಾರೆ. ಮುಡಾ ಕೇಸಲ್ಲಿ ಇಡಿಗೆ ಸುಪ್ರೀಂ ಛೀಮಾರಿ ಹಾಕ್ತಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಹಾಗೂ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡಿದರು. ಈಗ ಇಡಿಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇಲ್ಲಿ BJP JDS ವಿರುದ್ಧವಾಗಿ ಸಚಿವ ಬೈರತಿ ಸುರೇಶ್ ವಾಗ್ದಾಳಿ ಮಾಡಿದ್ದಾರೆ. ನಮಗೆ ಮುಡಾ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಇದು, ಆದರೆ ವಿಪಕ್ಷಗಳಿಗೆ ಈಗ ಟೆನ್ಷನ್ ಶುರುವಾಯಿತು ಅಂತ ಹೇಳಿ ಸಚಿವರು ಮಾತಾಡಿದ್ದಾರೆ. ಆದರೆ ಇಂಥ ಕ್ಷುಲ್ಲಕ ಕಾರಣ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ನಾವು ನ್ಯಾಯಯುತವಾಗಿ ಮೇಡಮ್ ತಗೊಂಡಂಥ ಸೈಟು ತಗೊಂಡಿದ್ದು ತಪ್ಪು ಅಂತ ಇವತ್ತು ರಾಜಕಾರಣ ಮಾಡಿದ್ರಲ್ಲ, ಅಂಥವರಿಗೆ ಇವತ್ತು ಮುಖಕ್ಕೆ ಮಸಿಯಲ್ಲ, ಇಡೀ ಅವ್ರ ಮೈ ಮಸಿ ಆಗಿದೆ. ಮತ್ತು ನಾನು ಮಂತ್ರಿನೇ ಆಗಿರಲಿಲ್ಲ, ನನಗೂ ಈ ಕೇಸಲ್ಲಿ ಸೇರಿಸಿದ್ರಲ್ಲ, ನನಗೆ ಮತ್ತು ಹರಾಸ್ಮೆಂಟ್ ಮಾಡಿದ್ರಲ್ಲ ಈ ಬಿ ಜೆ ಪಿಯವರು JDS ಅವರು, ಅಶೋಕು. ರಿಲೀಫ್ ಸಿಕ್ಕಿರೋದು ನಮಗೆ, ಟೆನ್ಷನ್ ಸ್ಟಾರ್ಟ್ ಆಗಿರೋದು ಅವರಿಗೆ. BJP ಅವ್ರಿಗೆ JDS ಅವ್ರು ಏನೋ ನೆನೆಸ್ಕೊಂಡು ಅವರು ರಾತ್ರೋರಾತ್ರಿ ಅಪ್ಲಿಕೇಶನ್ಸ್ ಹಾಕಿ ಸುಪ್ರೀಂ ಕೋರ್ಟ್ ನಮ್ಗೆ ಗೊತ್ತಿಲ್ಲದಂಗೆ ತೊಗೊಂಡೋಗಿ ಹಾಕಿದ್ದಾರೆ. ಅದು ದ್ವಿಸದಸ್ಯ ಪೀಠ. ನೀವೇನಾದರೂ ಫೈಟ್ ಮಾಡೋದಿದ್ರೆ ಹೋಗಿ ಎಲೆಕ್ಷನಲ್ಲಿ ಮಾಡಿ, ಇದನ್ನು